ಸೊ ಅದಕ್ಕೋಸ್ಕರ ಅಂಥ ಒಂದು ಗರುಡ ಸ್ಥಾನ ನಿಧಾನವೇ ಪ್ರಧಾನ. ಯಾರು ನಿಧಾನವಾಗ್ತಾರೆ ಅವ್ರನ್ನ ಉನ್ನತ ಸ್ಥಾನದಲ್ಲಿ ಕೂಡಿಸ್ತಾನೆ ಅಂತ. ಇನ್ನೊಂದು ಹೇಳಬೇಕು ಅಂದರೆ ಡಿ ಕೆ ಶಿವಕುಮಾರ್ಗೆ ಭಾಳ ವಿಶೇಷ ಏನು ಅಂದರೆ, ಮುಖ್ಯಮಂತ್ರಿ ಇರಲಿ, ಆರ್ಡಿನರಿ ಇದು, ಪ್ರಧಾನಮಂತ್ರಿ ನರೇಂದ್ರ ಮೋದಿಯಷ್ಟು ಯೋಗ ಕೂಡ ಇದೆ, ಆದರೆ ಆ 10 ಇಯರ್ಸ್ ನೇಟರ್. ಆ 10 ಇಯರ್ಸ್ ಒಳಗಡೆ ಅಷ್ಟು ವರ್ಷದ ಯೋಗ ಅಟ್ಲೀಸ್ಟ್ ಚಿಕ್ಕದಾದರೂ ಕೊಟ್ಟಲ್ವಾ, ಖಂಡಿತ ಕೊಡುತ್ತೆ. ಆದರೆ ಇವರಿಗೆ ಸಪೋರ್ಟ್ ಇಲ್ಲ, ಏನೋ ಬೇರೆ ಪಕ್ಷದಿಂದ ಹೋಗೋದಾ, ಇದು ಮಾಡೋದು. ಆಮೇಲೆ ಅಯ್ಯಪ್ಪನಿಗೆ ಏನು ಅಂದರೆ, ಯಾಕೆ ಸುಮ್ಮನೆ ಇಷ್ಟು ವರ್ಷ ನಾನು ಒಂದು ತಾಯಿ ಸೇವೆ ಮಾಡಿ ಇನ್ನೊಬ್ಬರನ್ನ ಅಪ್ಪ ಅನ್ನೋದು ಏನು ಚೆನ್ನಾಗಿರುತ್ತೆ ಅಂತ ಬಾಯಿ ಬಿಟ್ಟೆ ಹೇಳೋದು. ಆ ರೀತಿ ಅವ್ರಿಗೆ ತಾತ್ಸಾರ ಮನೋಭಾವನೆ ಯಾಕೆ ಅಂದರೆ ಬಂದ್ಬಿಡುತ್ತೆ ಅಂದರೆ, ಈ ಥರ ಜನಗಳು ಕಾಡಿಸ್ತಾರೆ ಅಂದರೆ ಮಾತು ಕೊಟ್ಟು ಅವ್ರಿಗೆ. ಡಿ ಕೆ ಶಿವಕುಮಾರ್ಗೆ ಇನ್ನೊಂದು ಬೇಜಾರೇನು ಅಂದರೆ, ನಾನು ಪೂಜೆ ಮಾಡ್ಕೊಂಡು ಬಂದಿದ್ದೀನಲ್ಲ, ಆ ದೇವರುಗಳು ಅಕಸ್ಮಾತ್ ಇವ್ರನ್ನ ಏನು ನನ್ನ ಕಣ್ಣು ಮುಂದೆನೇ ಈ ಎಲ್ಲ ಚಿದ್ರ ಮಾಡಿಬಿಟ್ರೆ ಮಾಧ್ಯಮಗಳು ಮೊದಲೇ ಕಾಯ್ತಾ ಇದ್ದಾರೆ, ಡಿ ಕೆ ಶಿವಕುಮಾರ್ ಮಠ ಮಂತ್ರ ಮಾಡಿಸಿದ್ರು ಹಿಂಗಂದ್ರು ಅಂತ. ಅದು ಅವ್ರಿಗೆ ಪಾಪ ಬೇಜಾರು. ಯಾರಿಗೆ? ಡಿ ಕೆ ಶಿವಕುಮಾರ್ ವೈಯಕ್ತಿಕ ಬೇಜಾರು. ಹಿಂಗಿಂದ ಹಿಂಗಾಯಿತು, ಅವರಿಂದ ಇವ್ರಿಗೆ ಹಿಂಗಾಯಿತು ಅಂತ. ಅದೆಲ್ಲ ಸುಳ್ಳು. ನೋಡು, ಯಾವತ್ತು ಭಗವಂತ ಏನು ಮಾಡ್ತಾನೆ ಅಂದರೆ, ನೀನು ಪೂಜೆ ಮಾಡ್ತಾ ಇದ್ದರೆ ನಿನಗೆ ಫಲ ಕೊಟ್ಟೆ ಕೊಡ್ತಾನೆ, ನಾನು ಪೂಜೆ ಮಾಡ್ತಿದ್ದೆ ನನಗೆ ಫಲ ಕೊಡ್ತಾನೆ. ಅವರವ್ರ ಯೋಗ್ಯತೆ